ನಮಸ್ಕಾರ ಯೂಟ್ಯೂಬ್ ಗೆಳೆಯರೇ. ನಾನು ಇಲ್ಲಿ ಕೃಷ್ಣ ಅಣ್ಣವ್ರು ಇಲ್ಲಿ ಒಬ್ಬರು ಗುರುಜಿಗಳಿದ್ದಾರೆ, ಸ್ವಾಮಿಗಳು. ಇವರು ಯಾವುದೇ ಇರಲಿ, ಮಾಟ ಮಂತ್ರ ಇರಲಿ, ಭಾನಮತಿ ಇರಲಿ, ಜಾದಿ ಇರಲಿ, ಟೋನ ಇರಲಿ, ದೇವ್ ಇರಲಿ, ಭೂತ್ ಇರಲಿ, ಎಲ್ಲ ಪ್ರತಿಯೊಂದು ಅವರು ಮಂತ್ರಶಕ್ತಿಯಿಂದ, ದೇವರ ಶಕ್ತಿಯಿಂದ ಓಡಿಸ್ಬಿಡ್ತಾರೆ ಮೈಯಂದು. ಅವ್ರು ಮತ್ತು ಜಡಿಬೂಟಿನೂ ಕೂಡ ಕೊಡ್ತಾರೆ. ಪ್ರತಿಯೊಂದು ಯಾವುದೇ ಇರಲಿ, ಕ್ಯಾನ್ಸರ್ ಇರಲಿ, ಯಾವುದೇ ಇರಲಿ, ಹೆಣ್ಮಕ್ಳಿಗೆ ವೈಟ್ ಹೋಗ್ತಲ್ಲ, ಕೆಂಪು ಹೋಗ್ತಲ್ಲ, ಅದು ಏನಾದ್ರೂ ಅವರಿಗೆ ದವಾ ಕೊಡ್ತಾರೆ. ಪಾಲಿಸ್ ಲಕ್ವ ಹೊಡೆದಕ್ಕೆ ಅದಕ್ಕೆ ಕೊಡ್ತಾರೆ. ಪ್ರತಿಯೊಂದು ಇರಲಿ, ಅದು ಯಾವುದೇ ಇರಲಿ, ಪ್ರತಿಯೊಂದು ಕಾಯಿಲೆಗೆ ಧಾತು ಪುಷ್ಟಿಗಾಗಿ ಮನುಷ್ಯಗೆ ಯಾವುದೇ ಕಾಯಿಲೆ ಇರಲಿ, ನರ ದೌರ್ಬಲ್ಯ ಮತ್ತು ಪಾಲಿಸಾಲಿ, ಪ್ರತಿಯೊಂದು ಕಾಯಿಲೆ, ಈ ಕಾಯಿಲೆಗೆ ಅವ್ರ ಹತ್ರ ಜಡಿಬುಟ್ಟಿ ಇಲ್ಲ ಅಂತಿಲ್ಲ. ಪ್ರತಿಯೊಂದು ಬ್ಯಾನಿಗೆ ಯಾವುದನ್ನು ಬ್ಯಾನಿಗಳಿಗೆ ಇವ್ರ ಹತ್ರ ದವಾ ಆಯುರ್ವೇದಿಕ್ ಮೆಡಿಸಿನ್ ಸಿಗ್ತದೆ. ಇವ್ರ ಹತ್ರ, ಕೃಷ್ಣ ಅಣ್ಣವ್ರ ಹತ್ರ ಖಂಡಿತವಾಗಿ. ದೂಸರ ಇವಾಗ ಇದಾರಲ್ಲ ಈಗಿನ ಯುಗದಾಗೆ, ಅವರು ಆ ಬಾಬಾ, ಆ ಮೌಲಿ ಬಾಬಾ, ಈ ಮೌಲಿ ಬಾಬಾ, ಡೋಂಗಿ ಬಾಬಾ, ಅವ್ರ ಥರ ಫ್ರಾಡ್ ಇಲ್ಲ. 100% ಪಕ್ಕ ಇವರು ದವಾ ಕೊಡ್ತಾರೆ. 100% ಭಾನಮತಿ, ಜಾದು, ಟೋನಿ ಯಾವುದೇ ಇರಲಿ ಅದಕ್ಕೆಲ್ಲ ಆರಾಮ ಮಾಡ್ತಾರೆ. ಖಂಡಿತವಾಗಿ ಕಂಪ್ಲೀಟ್ ವಾಸಿ ಮಾಡ್ತಾರೆ. ಬ್ಯಾನಿ ಮನೆ ಅಂದರೆ ಒಳ್ಳೇದು ಮಾಡೋದು. ಮನೆಗೆ ಮಾಡ್ತಾರೆ ಅಂದರೆ ಮನೆಯಲ್ಲಿ ಅದರಲ್ಲೇ ಕಿರಿಕಿರಿ ನಡೀತಾವಲ್ಲ, ಮನೆಯಲ್ಲಿ ದುಡ್ಡು ಬರ್ಕತ್ತಿರಲ್ಲ, ರೊಕ್ಕ ಬರ್ಕತ್ತಿರಲ್ಲ, ಅಂಥ ಮನೆಗೆ ಒಳ್ಳೇದು ಮಾಡಿಕೊಡ್ತಾರೆ. ಯಾವುದೇ ಇರಲಿ, ಇವಾಗ ಹೋಟೆಲ್ ನಡೆಯಲ್ಲ, ಮಾಟ ಮಂತ್ರ ಮಾಡಿದರೆ. ಮನೆಗೆ ಮಾಡಿದ್ರೆ ಮನೇಲಿ ಕಿರಿಕಿರಿ ಇರ್ತದೆ, ಶಾಂತಿ ಇರಲ್ಲ, ಅಸಮಾಧಾನ ಇರ್ತದೆ. ಅಂಥ ಮನೆಗಳಿಗೆ ಒಳ್ಳೇದು ಮಾಡಿಕೊಡ್ತಾರೆ. ಪ್ರತಿಯೊಂದು ಇರಲಿ, ಜಮೀನು ಬೆಳೆದಂಗೆ ಮಾಡ್ತಾರೆ ಭಾನುಮತಿ, ಅದಕ್ಕೆ ಒಳ್ಳೇದು ಮಾಡಿಕೊಡ್ತಾರೆ. ಎಲ್ಲ ಪ್ರತಿಯೊಂದು ಕಾಯಿಲೆಗೆ ದವಾನು ಇದೆ, ಇವ್ರ ಬಳಿ ಇಲಾಜಿದೆ. ಇವ್ರ ಮೊಬೈಲ್ ನಂಬರ್ನು ಹೇಳ್ರಣ್ಣ. ಬೋಸ್ಗಾ ಇವ್ರದ್ದು ಊರು, ತಾಲೂಕಾ ಬಸವಕಲ್ಯಾಣ, ಬೋಸ್ಗಾ ಇವ್ರ ಊರು. ಮುಕ್ಕಂ ಗ್ರಾಮ ಬೋಸ್ಗಾ, ತಾಲೂಕಾ ಬಸವಕಲ್ಯಾಣ, ಜಿಲ್ಲಾ ಬೀದರ್ ಬರ್ತದೆ. ತಾಲೂಕಾ ಬಸವಕಲ್ಯಾಣ ಬರ್ತದೆ, ಊರು ಬೋಸ್ಗಾ, ಮುಕ್ಕಂ ಗ್ರಾಮ ಬೋಸ್ಗಾ. ಇವ್ರ ಮೊಬೈಲ್ ನಂಬರ್ ಕೂಡ 701950673758 ಇವ್ರ ನಂಬರ್ ಆಗಿರ್ತದೆ. ಮತ್ತು ನಾನು ಯೂಟ್ಯೂಬದಲ್ಲೂ ಕೂಡ ಅದು ನಂಬರ್ ಬರೆದಿರ್ತೀನಿ ನಾನು. ನೋಡಿ, ಇವರು ಖಂಡಿತವಾಗಿ ಇವ್ರ ಹತ್ರ ಎಲ್ಲ ಜನರು ಇದ್ರ ಸದುಪಯೋಗ ಪಡ್ಕೋಬೇಕು. ಇವಾಗ ಯಾವ ಸ್ಟೇಟ್ದವ್ರು ಆಗಿರಲಿ, ಮಹಾರಾಷ್ಟ್ರ ಆಗಿರಲಿ, ನಮ್ಮ ಕರ್ನಾಟಕ ಆಗಿರಲಿ, ಗುಲ್ಬರ್ಗ ಜಿಲ್ಲೆ ಆಗಿರಲಿ, ಜೇವರ್ಗಿ, ಎಷ್ಟು ಜಿಲ್ಲೆಗಳವ ಎಲ್ಲ ಇಡೀ ನಮ್ಮ ಆಲ್ ಇಂಡಿಯಾದವ್ರು ಇವ್ರಿಗೆ ಸಂಪರ್ಕಿಸಿದ್ರು ಕೂಡ ಅವ್ರು ಒಳ್ಳೇದು ಮಾಡಿಕೊಡ್ತಾರೆ. ಖಂಡಿತವಾಗಿ ನಾನು ಯೂಟ್ಯೂಬ್ ಮುಖಾಂತರ ನಾನು ಹೇಳೋಕ್ಕೆ ಬಯಸ್ತೀನಿ. ನಾವು ಪ್ರತ್ಯಕ್ಷ ಕಂಡೀವಿ, ಇವರೆಲ್ಲ ಜಡಿಬುಟ್ಟಿನೂ ಕೂಡ ನಮ್ಗೆ ಕೊಟ್ಟಿದ್ದಾರೆ, ಆರಾಮನೂ ಆಗಿದೆ. ನಮ್ಮ ತಂದೆಯವರು ಕೂಡ ಯೂರಿನ್ ಬ್ಲಾಕ್ ಆಗಿತ್ತು, ಎಲ್ಲ ಟೋನ್ಸ್ ಸಲುವಾಗಿ ಎಲ್ಲ ಜಡಿಬುಟ್ಟಿ ಕೊಟ್ಟಿದ್ದಾರೆ, ಆರಾಮಾಗಿದೆ, ಎಲ್ಲ ಒಳ್ಳೆಯದಾಗಿದೆ. ಇವರು ಖಂಡಿತವಾಗಿ ಬೇರೆ ಥರ ಡೋಗಿ ಬಾಬಾ ಇಲ್ಲ, ಬೇರೆ ಥರ ಬಾಬಾಗಳು ಅಷ್ಟು ದುಡ್ಡು ಬೇಕು ಹಿಡಿದ್ರು ಆ ಥರ ಇಲ್ಲ. ಅವ್ರು ಎಷ್ಟು ಮೆಡಿಸಿನ್ಗೆ ಎಷ್ಟದ ಅಷ್ಟೇ ತೊಗೊಳ್ತಾರೆ. ಜನರದು ಉಸಿರಿಕೊಂಬಂತಾರಲ್ಲ, ಬೇರೆದವರೆಲ್ಲ ಉಸಿರಿಕೊಂಬಾರ, ಬೇರೆದವರು ಖಂಡಿತವಾಗಿ ಇನ್ನೊಬ್ರು ಸತ್ತು ಹೊಡಿತಾರೆ ದುಡ್ಡು ತಿಂದು. ಆದ್ರೆ ಇವ್ರು ಆ ಥರ ಇಲ್ಲ, ಎಷ್ಟು ಬೇಕಾಗ್ತದೆ ಅಷ್ಟೇ ತೊಗೋತಾರೆ, ಕಾಸು ಜಾಸ್ತಿ ತೊಗೊಲ್ಲ. ಖಂಡಿತವಾಗಿ ಇವರು ದೇವ್ರ ಮೇಲೆ ನಿಷ್ಠಾವಂತರು, ದೇವ್ರ ಮೇಲೆ ನಡೀತಾರೆ, ದೇವ್ರ ಮೇಲೆ ಭಕ್ತಿ ಇದೆ. ಅವ್ರು ದೇವ್ರ ಶಕ್ತಿಯಿಂದ ಅವ್ರು ಜಡಿಬುಟ್ಟಿ ಕೊಡ್ತಾರೆ. ಇವ್ರ ಹತ್ರ ಸಾಮ್ರಿನೂ ಇದೆ. ಆದರೆ ಇವರು ಬಡ ಜನರಿದ್ದಾರೆ. ಒಂದು ಬಡ ಜನರಲ್ಲಿ ಇವ್ರು ಜನಿಸಿದ್ದಾರೆ. ಇವರು ಸಾಹುಕಾರ ಜನರಲ್ಲ, ಇವ್ರು ಯಾವುದೂ ಆಸೆ ಪಡೋರಲ್ಲ. ಕೊಡ್ಬೇಕಾದ್ರೆ ದೇವ್ರು ತಾನೇ ಕೊಡ್ತಾನೆ. ಆದರೆ ಆ ಥರ ಇವರು ಎಲ್ಲರಂಥ ಮನುಷ್ಯರಲ್ಲ. ಭಾಳ ಜನಗಳು ನೋಡಿ, ನಾವು ಎಲ್ಲ ಡೋಗಿ ಬಾಬಾಗಳಿದ್ದಾರೆ ಕರ್ನಾಟಕದಲ್ಲಿ, ಇಂಡಿಯಾದಲ್ಲಿ ಎಲ್ಲ. ಆ ಥರ ಇಲ್ಲಿ ಇವರು ಒಳ್ಳೆಯ ಜನರಿದ್ದಾರೆ. ನೋಡಿ ಯೂಟ್ಯೂಬ್ ಗೆಳೆಯರೇ, ನಾನು ಖಂಡಿತವಾಗಿ ಇವರು ಪ್ರತಿಯೊಂದು ಜಡಿಬೂಟಿಯನ್ನು ಕೊಡಲಿ ಪರಿಣಿತರಾಗಿದ್ದಾರೆ. ಪ್ರತಿ ಜಾದಿಟ್ಟವನ್ನು ಒಳ್ಳೇದು ಮಾಡಲಲ್ಲಿ ಪರಿಣಿತರಾಗಿದ್ದಾರೆ ಅಂತ ನಾನು ಯೂಟ್ಯೂಬ್ ಮುಖಾಂತರ